ಕಸ್ಟಮರ್ ಲೊಕೇಶನ್ಗೆ ಏರ್ ಫೇಬರ್ ಇನ್ಸ್ಟಾಲೇಷನ್ ಮಾಡೋಕ್ಕೆ ಬಂದೆ. ಸ್ನೇಹಿತರೆ, ಏರ್ಟೆಲ್ ಏರ್ ಫೇಬರ್ದು ODU ಔಟ್ಡೋರ್ ಯೂನಿಟ್, ಏರ್ಟೆಲ್ದು ಏರ್ ಫೇಬರ್ದು ಇಂಡೋರ್ ಯೂನಿಟ್. ಸೊ ಇದರೊಳಗೆ ಈ 3 ಲ್ಯಾನ್ ಪೋರ್ಟ್ಗಳಿದ್ದಾವೆ. ಪವರ್ ಇನ್ಪುಟ್ಟು, ಇಲ್ಲಿ ಲ್ಯಾನ್ 1 ಇಂಡಿಕೇಶನ್ನು, ಸೊ ಲ್ಯಾನ್ 2 ಇದು ಮೇಲ್ಗಡೆಯಿಂದ ಇನ್ಪುಟ್ ಆಗುತ್ತೆ. ಆದಮೇಲೆ ಮುಂದ್ಗಡೆ ಬಂದರೆ ಸೊ ಇಲ್ಲೊಂದು LED ಇಂಡಿಕೇಟರ್ ಇದೆ. ಇಂಟರ್ನೆಟ್ ಅವೈಲೇಬಲ್ ಐತೆ ಇಲ್ಲ ಅಂತ ತೋರಿಸ್ತತಿ. ಸ್ನೇಹಿತರೆ, ಇಥರ್ನೆಟ್ ಕ್ಯಾಟ್ 8 ಕ್ಯಾಟಗರಿ 8 ಕೇಬಲ್ ವಿತ್ RJ45 ಕನೆಕ್ಟರ್ ಈ ರೀತಿ ಇಡಲಿಕ್ಕೆ. ಏರ್ಟೆಲ್ನರ್ದು ಡಿಸೈನ್ ಈ ಥರ ಇದೆ. ಏರ್ಟೆಲ್ ಏರ್ ಫೇಬರ್ದು ಪವರ್ ಅಡಾಪ್ಟರ್, ಔಟ್ಪುಟ್ 12 ವೋಲ್ಟ್ 3 ಆ್ಯಂಪ್ಸಿಂದು ಅಡಾಪ್ಟರ್ ಕನೆಕ್ಟ್ ಮಾಡಿರೋದನ್ನ ಸೊ ಇದಕ್ಕೆ ಪವರ್ ಆಗಿ ಇನ್ಪುಟ್ ಆಗಿ ನಾವು ಕೊಡ್ತಾ ಇದ್ದೀವಿ. ಔಟ್ಡೋರ್ ಯೂನಿಟಿಂದ ಬಂದಿರತಕ್ಕಂತಹ ಲ್ಯಾನ್ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತೀವಿ ನಾವು, ಇಲ್ಲಿಗೆ ಇನ್ಪುಟ್ ಆಗಿ ಕೊಟ್ಟಿದ್ದೀವಿ. ಪವರ್ ಆನ್ ಮಾಡ್ತೀವಿ. ಪವರ್ ಆನ್ ಮಾಡಿದ ತಕ್ಷಣ ರೆಡ್ ಬ್ಲಿಂಕಿಂಗ್ ಆದರೆ ಬೂಟಿಂಗ್ ಅಂದರೆ ಆನ್ ಆಗ್ತಿದೆ. ಸಮ್ ಟೈಮ್ ವೇಟ್ ಮಾಡಬೇಕು. ಔಟ್ಡೋರ್ ಯೂನಿಟಲ್ಲಿ ಗ್ರೀನ್ ಹಾಗೂ ಬ್ಲೂ ಇದೆ. ಸೊ ಇದು ಓಕೆ. 4G ಕಂಡೀಷನಲ್ಲಿ, 5G ಕಂಡೀಷನಲ್ಲಿ ಅಷ್ಟು ಗ್ರೀನ್ ಬರುತ್ತೆ. ಸ್ನೇಹಿತರೆ, ಇದು ಅಷ್ಟು ವೈಟ್ ಇದೆ. LED ಇಂಡಿಕೇಶನ್ ಸಾಲಿಡ್ ಇಂಟರ್ನೆಟ್ ಬರ್ತಾ ಇದೆ ಅಂತ. ಸ್ನೇಹಿತರೆ, ಟವರ್ ಇಲ್ಲೇ ಇದೆ. ಕೊಕ್ಕನೂರು ಆಂಜನೇಯ ದೇವಸ್ಥಾನ ಊರಿಗೆ ಬಂದರೆ ನೀವು ವಿಸಿಟ್ ಮಾಡೋಗ್ರಿ ಅಂತ ಹೇಳ್ತಾ ಸೊ ನನ್ನ ಮುಂದಿನ ಕೆಲಸಕ್ಕೆ ನಾನು ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ಈ ಲ್ಯಾನ್ ವೈರ್ನ ಇಥರ್ನೆಟ್ ಕೇಬಲ್ನ ನಾವು ಈ ಇಂಟರ್ಲೈಟ್ ಒಳಗೆ ಕಳಿಸ್ಬೇಕು. ಈ ಇಂಟರ್ಲೈಟ್ ಒಳಗೆ ನಾ ಕೇಬಲ್ ಎಳ್ಕೊಂಡು ಸೊ ಇಲ್ಲಿಗೆ ಬಿಡ ಇನ್ನೂ ಬಿಡ. ಸಾಕು ಕೇಬಲ್ನ ಒಳಗಡೆ ಎಳ್ಕೊಂಡಿನಿ. ಸ್ನೇಹಿತರೆ, ODU ಔಟ್ಡೋರ್ ಯೂನಿಟ್ನ ತಂದಿನಿ ಹಾಗೂ ಕ್ಲಾಂಪ್ಗಳನ್ನು ಕೂಡ ತಂದಿದ್ದೀನಿ. ಸೊ ಇದೇ ಡಿಟ್ಯಾಚಿಗೆ ಇದೇ ಆ್ಯಂಗಲಿಗೆ ಟವರ್ ಕಡೆಗೆ ನಾನು ಲೊಕೇಶನ್ ಮುಖ ಮಾಡಿ ಹೊಡಿಬೇಕು. ಇಥರ್ನೆಟ್ ಕೇಬಲ್ನ ನಾನು ಸೊ ಇಲ್ಲೇ ಕನೆಕ್ಟ್ ಮಾಡ್ತೀನಿ. ಮೇಂಟೆನೆನ್ಸ್ ಮಾಡೋಕ್ಕೆ ಹೋಗಿ ಅಷ್ಟು ನೀರನ್ನ ಲೀಕ್ ಮಾಡ್ತೀನಿ. ಬೆಚ್ಚಗಿದೆ ನೀರು. ಇವಾಗ ಈ ಥರ ನಾವು ಈ ODUನ ಔಟ್ಡೋರ್ ಯೂನಿಟ್ನ ಕ್ಲಾಂಪಿಂಗ್ ಮಾಡಬೇಕು. ನೋಡಿ ಸ್ನೇಹಿತರೆ, ಏರ್ಟೆಲ್ ಏರ್ ಫೇಬರ್ದು ODU ಔಟ್ಡೋರ್ ಯೂನಿಟ್ ಈ ರೀತಿ ಮೌಂಟಿಂಗ್ ಮಾಡೀನಿ. ಏರ್ಟೆಲ್ ಏರ್ ಫೇಬರ್ದು ಕರೆಕ್ಟ್ ಟವರ್ ಲೊಕೇಶನ್ಗೆ ಫಿಟ್ಟಾಗಿ ಕೂತ್ಕೊಂಡಿದೆ. ಇಲ್ಲಿಂದ ಈ ಇಥರ್ನೆಟ್ ಕೇಬಲ್ ಒಳಗಡೆ ನಾನು ಕಳಿಸಿದ್ದೀನಿ. ಈಗ ಒಳಗಡೆ ಕೆಲಸಕ್ಕೆ ಹೋಗೋಣ ಬನ್ನಿ. ಸ್ನೇಹಿತರೆ, ನೀವೀಗ ನೋಡ್ತಾ ಇರೋದು ಕೊಕ್ಕನೂರು ಆಂಜನೇಯ ಸ್ವಾಮಿ ಬಾವಿ. ಇದು ಆಡಳಿತ ಮಂಡಳಿ ಅವರು ಕಂಟ್ರೋಲ್ನಲ್ಲಿ ಇರುತ್ತೆ. ಸೊ ನೀವು ಅಬ್ಸರ್ವ್ ಮಾಡ್ತಾ ಇರೋದು ಅಷ್ಟು ಬಾವಿ ಸೊ ಈ ರೀತಿ ಇದೆ. ಮೇಲ್ಗಡೆ ODU ಔಟ್ಡೋರ್ ಯೂನಿಟಿಂದ ಬಂದಿರತಕ್ಕಂತಹ ಇಥರ್ನೆಟ್ ಕೇಬಲಿಂದ ಸೊ ಈ ರೀತಿ ಇಂಡೋರ್ ಯೂನಿಟ್ ಹೋಮ್ ರೂಟ್ರಲ್ಲಿ ಕನೆಕ್ಟ್ ಮಾಡಿದ್ದೀನಿ ಹಾಗೂ ಪವರ್ ಅಡಾಪ್ಟರ್ ಕೂಡ ಕನೆಕ್ಟ್ ಮಾಡಿದ್ದೀನಿ. ಸೊ ಈ ರೀತಿ ಮೌಂಟಿಂಗ್ ಮಾಡಿದ್ದೀನಿ. ಇದು ಯಾವುದು ಅಳಿಗಾಡೋದಲ್ಲ, ಸೊ ಬಿಗಾಗಿ ಕ್ಲಾಂಪಿಂಗ್ ಮಾಡಿದ್ದೀನಿ. ಸೊ ಇದು ನಂದು ಇವತ್ತಿನ ಕೆಲಸ. ಮುಂದಿನ ಕೆಲಸದಲ್ಲಿ ಸಿಗೋಣ. ನಮಸ್ಕಾರ ಕರ್ನಾಟಕ. ODUದಲ್ಲಿ ಗ್ರೀನ್ 2 ಬ್ಲಿಂಕ್ ಆಗಿದೆ. ಸೊ ಗ್ರೀನ್ ಬ್ಲಿಂಕ್ ಅಂದರೆ ಸೊ ಸಕ್ಸಸ್ಫುಲಿಯಾಗಿ 5G ನೆಟ್ವರ್ಕ್ ಇಲ್ಲಿ ಅವೈಲೇಬಲ್ ಇದೆ ಅಂತ. ಸೊ ಇನ್ ಕೇಸು ಒಂದು ಗ್ರೀನು ಹಾಗೂ ಒಂದು ಬ್ಲೂ ಲೈಟ್ ಇತ್ತಂದರೆ 4G ಇದೆ. ಸೊ 4Gಲೂ ಕೂಡ ಏರ್ಟೆಲ್ ವರ್ಕ್ ಆಗುತ್ತೆ, ಏನು ತೊಂದರೆ ಇಲ್ಲ.